ನಮ್ಮ ದೇವರಿಗೆ ಕೈ ಮುಗಿತಾ ದೇವರಿಗೆ ಕೈ ಮುಗಿತಿದ್ದಾರೆ ಅಮ್ಮ. ನಾನು ಬೆಳಗಿಂದ ದೇವಸ್ಥಾನದಲ್ಲಿ ಇದ್ದಿಲ್ಲ, ಊರಿಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು. ಇಲ್ಲೆಲ್ಲ ಬೀದಿ ಲೈಟ್, ಇದು ಹೈವೇ ರೋಡ್, ಇದು NH4 ಹೈವೇ ರೋಡ್. ಆ ಕಡೆನು ಈ ಕಡೆ ಊರಿದೆ, ಊರಿನ ಮಧ್ಯೆನೆ ಹೈವೇ ರೋಡ್ ಇದೆ. ಸ್ವಲ್ಪ ಹುಷಾರಾಗಿ ಅಡ್ಡಾಡ್ಬೇಕು, ಇಲ್ಲಿ ಹೆವಿ ವೆಹಿಕಲ್ಸ್ ಎಲ್ಲ ಅಡ್ಡಾಡ್ತಾ ಇರ್ತವೆ. ದೇವಸ್ಥಾನದ 2ನೇ ದಿನದ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಗಾಯ್ಸ್, ಇವತ್ತು ಬೆಳಿಗ್ಗೆ ವಿಡಿಯೋ ಮಾಡಕ್ ಆಗಿಲ್ಲ, ಸ್ವಲ್ಪ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಸ್ವಲ್ಪ ಬಿಜಿ ಇದ್ದೆ, ಅದಕ್ಕೋಸ್ಕರ. ಬನ್ನಿ, ಇವಾಗಿನೂ ಪೂಜೆ ಆಯ್ತು ಗೈಸ್, ಜಸ್ಟ್ ಇವಾಗಿನೂ ಪೂಜೆ ಆಯ್ತು. ಸಂಜೆ ಈಗ ಟೈಮ್ 7 ಗಂಟೆ ಆಗಿದೆ. ಅಡಿಗೆ ಎಲ್ಲ ಮಾಡಿದಾರ ಅಮ್ಮ. ಜೋಳಿಕಾಯಿ ಪಲ್ಯ, ರೊಟ್ಟಿ, ಅನ್ನ ಸಾಂಬಾರು, ಆಮೇಲೆ ಜೊತೆಗೆ ಸ್ವಲ್ಪ ಶೇಂಗಾನ ಹುರಿದಿಟ್ಟಿದ್ದಾರೆ. ಅಮ್ಮ ದೇವರಿಗೆ ಕೈ ಮುಗಿತಾ ಇದ್ದಾರೆ. ದೇವರಿಗೆ ಕೈ ಮುಗಿತಿದ್ದಾರೆ ಅಮ್ಮ. ನಾನು ಬೆಳಗಿಂದ ದೇವಸ್ಥಾನದಲ್ಲಿ ಇದ್ದಿಲ್ಲ, ಊರಿಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು. ಗೈಸ್, ನಾನು ಬೆಳಿಗ್ಗೆ ದೇವಸ್ಥಾನದಲ್ಲಿ ಇದ್ದಿಲ್ಲ, ಊರಿಗೆ ಹೋಗಿದ್ದೆ. ಮನೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು, ಅದನ್ನ ಮುಗಿಸಿ ನೆಕ್ಸ್ಟ್ ಇಲ್ಲಿ ದೇವಸ್ಥಾನಕ್ಕೆ 3 ಗಂಟೆಗೆ ಬಂದೆ. ಮಧ್ಯಾಹ್ನ ಭಾರಿ ಮಳೆ ಬಂತು ಗೈಸ್. ಇವತ್ತು ಸುಮಾರು ಒಂದು 2 ಗಂಟೆ ಮಳೆ ಬಂತು ಇವತ್ತು. ಅಮೂಲ್ಯ ಎಂದಿದ್ದಾರೆ, ಅಮೂಲ್ಯನೂ ಹರಿ ಆಟ ಆಡ್ತಾ ಇದಾರೆ ದೇವಸ್ಥಾನದಲ್ಲಿ. ವೀರು, ಅಮೂಲ್ಯ, ಓಯ್, ಯಾಕಂದ್ರೆ ಮಾತಾಡಲ್ಲ ಅಂತ ಇಲ್ಲ, ಮಾತಾಡಲ್ಲ ಅಂತ. ಈಗ ಅಮೂಲ್ಯ ನನ್ನ ಸಿಟ್ಟಾಗಿದ್ದಾಳೆ. ಬೆಳಿಗ್ಗೆ ಮನೆಗೆ ಹೋಗಿದ್ನಲ್ಲ, ಅದಕ್ಕೆ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬಂದಲ್ಲ, ಅದಕ್ಕೆ ಸ್ವಲ್ಪ ಸಿಟ್ಟಾಗಿದ್ದಾಳೆ. ಏನು ಮಾಡಕ್ಕಾಗಲ್ಲ, ಮತ್ ಮನೆ ಕೆಲಸ ಅವೆಲ್ಲ ಇದ್ದಿದ್ದೆ. ಅಡಿಗೆ ಏನ್ ಮಾಡಿದ್ರು ಗೊತ್ತಿಲ್ಲ, ಅದೇ ಹೇಳಿದ್ನಲ್ಲ, ರೊಟ್ಟಿ, ಆಮೇಲೆ ಜೋಳಿಕಾಯಿ ಪಲ್ಯ, ಆಮೇಲೆ ಅನ್ನ ಸಾಂಬಾರ್ ಮಾಡಿದಾರೆ. ನಾನು ಸ್ವಲ್ಪ ತಿಂದು ಸ್ವಲ್ಪ ದೇವ್ರ ಧ್ಯಾನ ಮಾಡ್ಕೊಂತ ಕತ್ಕೋಬೇಕಾದ್ರೆ ಹೊರಗಡೆ ಹೋಗಿ ಆಮೇಲೆ ಸ್ವಲ್ಪ ವ್ಯೂ ತೋರಿಸ್ತೀನಿ ಊಟ ಆದ್ಮೇಲೆ. ಅಮ್ಮ, ಅಡ್ಗೆ ಏನ್ ಮಾಡಿದಿರ? ಜೋಳಕಾಯಿ ಪಲ್ಯ, ರೊಟ್ಟಿ, ಅನ್ನ ಸಾಂಬಾರು ಬೇಳೆ ಸಾರು ಬಂದಿತ್ತು. ಬೇಳೆ ಸಾಂಬಾರು ಮಾಡಿಯಾ? ಊಟ ಮಾಡೋದ ಈಗ? ನಾನ್ ಬೆಳಗ್ಗೆ ತಿಂಡಿ ಮಾಡಿದ್ದೆ ಅಷ್ಟೇ, ಮಧ್ಯಾಹ್ನ ಊಟ ಮಾಡಿಲ್ಲ. ಕಡ್ಲೆಕಾಳು ಬರ್ತಿದ್ದೇನೆ ತಿನ್ನಕ್ಕೆ. ಶೇಂಗಾ ಬೀಜ ಕಡ್ಲೆಕಾಳು ಅಂತಾರ, ಶೇಂಗಾ ಬೀಜ ಅನ್ನಲ್ಲ. ನಾನ್ ಶೇಂಗಾ ಬೀಜನೇ ಅನ್ನ, ನೀನ್ ಕಡ್ಲೆ ಕಾಳನ್ನು. ಶೇಂಗಾ ಕಾಳು ಕಡ್ಲೆ ಕಾಳು ಅಂದ್ರೆ ಅದು ಬೇರೆ ಇರ್ತೈತಿ, ಅದು ಗೊತ್ತಿಲ್ಲ. ನಾಟಕ ಮಾಡ್ತಿದೀಯ? ನಾಟಕ. ಊಟ ಕೊಡು ಫಸ್ಟ್ ಅವಳಿಗೆ, ಅಮೂಲ್ಯನಿಗೆ. ಗಾಯ್ಸ್, ಫಸ್ಟ್ ಅಮೂಲ್ಯ ಊಟ ಮಾಡ್ಬೇಕಂತೆ, ಯಾಕಂದ್ರೆ ಅವಳೇ ಅಲ್ಲ ಇದು ವಾರ ಮಾಡ್ತಿರೋದು ದೇವಸ್ಥಾನದಲ್ಲಿ. ಅವಳಿಗೆ ಸ್ವಲ್ಪ ಇದು ವಾರ ಮಾಡ್ತಿರೋದು, ಅದಕ್ಕೋಸ್ಕರ ಅವಳೇನು ಕೆಲಸ ಏನ್ ಮಾಡಂಗಿಲ್ಲ, ಆರಾಮಾಗಿ ಕುತ್ಕೋಬೇಕು, ದೇವ್ರ ಧ್ಯಾನ ಮಾಡ್ಕಂತ. ಫಸ್ಟ್ ಅವಳೇ ಊಟ ಮಾಡ್ಬೇಕು. ಜೋಳಿಕಾಯಿ ಪಲ್ಯ, ಆಮೇಲೆ ಹಿಟ್ಟು ತಗೊಂಬಂದಿಲ್ಲಲ್ಲ ಅಮ್ಮ ಮನೆಯಿಂದ, ಜೋಳದ ಹಿಟ್ಟು. ಜೋಳದ ಹಿಟ್ಟು ತಗೊಂಬಂದಿದ್ದಿಲ್ಲ ನಾವು ಮನೆಯಿಂದ. ಇಲ್ಲಿ ನಮ್ ದೊಡ್ಡಪ್ಪರ ಮನೆಯಿಂದ ಸ್ವಲ್ಪ ಜೋಳದ ಹಿಟ್ಟು ಕೊಟ್ಟಿದ್ದಾರೆ, ಅದ್ರಲ್ಲೇ ಅಮ್ಮ ರೊಟ್ಟಿ ಮಾಡಿತ್ತು. ಹರಿವೇರ್, ಜಗನ್ನಾಥ್, ಪ್ರೇಮಾನಂದ್, ಕರ್ಕಮ್ಮ ಅವನ್ನ. ಹೌದಾ? ಎಲ್ಲದನ ಅವನು ಏನ್ ಮಾಡ್ತದನಂತೆ? ದೇವಸ್ಥಾನದ ಹೊರಾಂಗಣ ನೋಟ ಇದು. ಅದು ಮಾರಮ್ಮನ ದೇವಸ್ಥಾನ. ಇದ್ರನ್ನ ಮತ್ಕೆಮ್ಮ ಹೋಗ್ತಾ ಇರೋದು. ಆ ಕಡೆ ಕೆರೆ ಇದೆ ಗೈಸ್, ಸುಳೆ ಕೆರೆ. ಸಂಜೆ ಟೈಮು, ನೈಟ್ ವಿಷನ್.
ನೈಟ್ ವ್ಯೂ ತುಂಬಾ ಚಂದ ಇದೆ. ನಮ್ಮೂರು ಅದು ಹೊಸಳ್ಳಿ, ಇದು ಬಸವರಾಜಪುರ ಅಂತ ಹೇಳಿ. ಇಲ್ಲೇ ನಮ್ ದೇವಸ್ಥಾನ ಇರೋದು. ಸೂಳೆಕೆರೆ ದಂಡೆ ಮೇಲೆ ಇರೋಂತ ಊರಿದು. ಸಂಜೆ ಆ ಕಡೆ ಹೋದ್ರೆ ಒಳ್ಳೆ ವ್ಯೂ ಸಿಗತ್ತೆ ನೋಡೋದಕ್ಕೆ, ನೇಚರ್. ಆಮೇಲೆ ಊಟ ಮಾಡ್ತಾ ಇದಾರೆ. ಆಮೇಲೆ ಹೊಟ್ಟೆ ತುಂಬಾ ಊಟ ಮಾಡ್ರಿ, ನಾಚಿಕೆ ಪಡ್ಬೇಡ. ಗಾಯ್ಸ್, ನಾನ್ ಸ್ವಲ್ಪ ಊಟ ಮಾಡಿ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಊಟ ಯಾವ ತರ ಇದೆ ಅಂತ ಹೇಳಿ ಟೇಸ್ಟ್ ಕೂಡ ಸ್ವಲ್ಪ ರಿವ್ಯೂ ಮಾಡ್ತೀನಿ ಆಮೇಲೆ. ಅಮ್ಮ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ ಒಂದು 5 ನಿಮಿಷ. ಎಲ್ಲ ಇಲ್ಲೇ ರೆಡಿ ಆಗಿದೆ. A few minutes later. ಗಾಯ್ಸ್, ಜವಳಿಕಾಯಿ ಪಲ್ಯ ಆಮೇಲೆ ರೊಟ್ಟಿದು ಟೇಸ್ಟ್ ರಿವ್ಯೂ ಮಾಡ್ತಾ ಇದೀನಿ ಇವಾಗ. ದೇವಸ್ಥಾನದಲ್ಲಿ ಜವಳಿಕಾಯಿ ಪಲ್ಯ ಆಮೇಲೆ ರೊಟ್ಟಿ ಮಾಡಿದಾರ ಅಮ್ಮ. ಅಮ್ಮ ಬೆಳಿಗ್ಗೆ ಏನ್ ಮಾಡಿದ್ರಿ ತಿಂಡಿ? ಚಿತ್ರಾನ್ನ ಮಾಡಿದ್ವಿ, ಗಡ್ಡೆ ಅಂತ ಬೆಳೆಸ್ತಾರನ್ನ ಮಾಡಿದ್ವಿ. ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ರಂತೆ, ಮಧ್ಯಾಹ್ನ ಅನ್ನ ಸಾಂಬಾರ್ ಮಾಡಿದ್ರಂತೆ. ನಾನು ದೇವಸ್ಥಾನದಲ್ಲಿ ಒಳ್ಳೆ ಕಾಂಬಿನೇಷನ್. ನೋಡಿ ಎಲ್ಲ ಸೇರ್ತಾವ. ಜೋಳಿಕಾಯಿ ಪಲ್ಯದ್ಮೇಲೆ ಸ್ವಲ್ಪ ಶೇಂಗಾ ಬೀಜನ ಹುರಿದು ತಿಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್. ಇಲ್ಲಿ ಬಾರಪ್ಪ, ಬಾ. ಈ ತರ ಹಳ್ಳಿ ಕಡೆ ಏನಾದ್ರು ಪ್ರಾಬ್ಲಮ್ ಆದ್ರೆ, ಯಾರಿಗಾದ್ರು ಕಷ್ಟ ಅಂತ ಬಂದ್ರೆ, ದೇವಸ್ಥಾನದಲ್ಲಿ 1 ವಾರ ಇಲ್ಲ 3 ದಿನ ಇಲ್ಲ 5 ದಿನ ದೇವಸ್ಥಾನದಲ್ಲೇ ಸ್ಟೇ ಮಾಡಿಸಿ ಕಷ್ಟನೆಲ್ಲ ಪರಿಹಾರ ಮಾಡಿಸೋದು ಈ ಕಡೆ ಸಂಪ್ರದಾಯ. ದೇವಸ್ಥಾನದಲ್ಲಿ ವಾರ ಮಾಡಿದ್ರೆ ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡಂಗಿಲ್ಲ, ಫಸ್ಟ್ ದಿನ ಯೂಸ್ ಮಾಡಂಗಿಲ್ಲ. ಇವತ್ತು 2ನೇ ದಿನ ಅಲ್ಲ ಯೂಸ್ ಮಾಡ್ತಾ ಇದೀವಿ ಈರುಳ್ಳಿ ಬೆಳ್ಳುಳ್ಳಿ ಅಡಿಗೆ. ನಾವು ಅಡ್ಡಾಡ್ಬೋದು ಹೊರಗಡೆ ಹೋಗಿ, ಬಟ್ ಇವ್ರು ವಾರ ಯಾರು ಮಾಡ್ತಾರಲ್ಲ ಅವ್ರು ಅಡ್ಡಾಡಂಗಿಲ್ಲ. ಏನಿದ್ರು ದೇವಸ್ಥಾನದಲ್ಲಿ ಇರ್ಬೇಕು, ಇಲ್ಲೇ ಸುತ್ತಮುತ್ತ ಮಾತ್ರ ಅಡ್ಡಾಡ್ಬೇಕು, ಹೊರಗಡೆ ಎಲ್ಲ ಹೋಗಿಲ್ಲ. ಗಾಯ್ಸ್, ನಮ್ ಕಡೆ ವಾತಾವರಣ ತುಂಬಾ ಚೆನ್ನಾಗಿದೆ. ಸೂಳೆಕೆರೆ ದಡದ ಮೇಲೆನೆ ಈ ಊರಿರೋದು. ಸಂಜೆ ಹೋದ್ರೆ ಒಳ್ಳೆ ನೇಚರ್. ಬೆಳಿಗ್ಗೆ ಹೋಗೋದ್ರು ಕೂಡ ಈಗ ರಾತ್ರಿ ಹೋಗೋದಕ್ಕೆ ಆಗಲ್ಲ, ಯಾಕಂದ್ರೆ ಟೈಮ್ ಆಲ್ರೆಡಿ 8 ಗಂಟೆ ಆಗಿದೆ. ಇಷ್ಟೊತ್ತಿಗೆ ಜಾಸ್ತಿ ಯಾರು ಆ ಕಡೆ ಹೋಗೋದಿಲ್ಲ, ಯಾಕಂದ್ರೆ ಹುಡುಗ ಎಲ್ಲ ಇರುತ್ತಲ್ಲ ಅದಕ್ಕೆ. ಗ್ಯಾಸ್ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಊಟ ಮಾಡಿ. ಸದ್ಯಕ್ಕೆ ಸ್ವಲ್ಪ ಬ್ರೇಕ್. ಗ್ಯಾಸ್ ಊಟ ಆಯ್ತು. ಇವಾಗ ಅಮ್ಮನು ಆಮೇಲೆ ನಮ್ಮ ಅಣ್ಣನ ಮಗ ಊಟ ಮಾಡ್ತಾ ಇದ್ದಾರೆ. ಅವನು ವೀರಣ್ಣ, ನೀನು ಹೇಳಿದ್ನಲ್ಲ ಅವನೇ ನಮ್ಮ ಅಣ್ಣನ ಮಗ. ನಮ್ಮಮ್ಮ ಮಧ್ಯಾಹ್ನ ಅದೇ ಮಳೆಲೆ ನೆನ್ಕೊಂಡು ಬಟ್ಟೆ ತೊಳೆದ್ರಂತೆ, ಅದಕ್ಕೆ ಸ್ವಲ್ಪ ತಲೆನೋವು ಅಂತ ಹೇಳಿದ್ರು. ತಲೆನೋವಿನ ಮಾತ್ರೆ ತಗೊಂಬರಕ್ ಹೋಗ್ತಾ ಇದೀನಿ ಅಂಗಡಿಗೆ. ಇವಾಗ ಒಳ್ಳೆ ವಾತಾವರಣ, ಮಧ್ಯಾಹ್ನ ಮಳೆ ಬಂತಲ್ಲ, ಎಲ್ಲ ಕೂಲ್ ಆಗಿದೆ ವಾತಾವರಣ. ಇಲ್ಲೆಲ್ಲ ಬೀದಿ ಲೈಟ್, ಇದು ಹೈವೇ ರೋಡ್, ಇದು NH4 ಹೈವೇ ರೋಡ್. ಆ ಕಡೆನು ಈ ಕಡೆ ಊರಿದೆ, ಊರಿನ ಮಧ್ಯೆನೆ ಹೈವೇ ರೋಡ್ ಇದೆ. ಸ್ವಲ್ಪ ಹುಷಾರಾಗಿ ಅಡ್ಡಾಡ್ಬೇಕು, ಇಲ್ಲಿ ಹೆವಿ ವೆಹಿಕಲ್ಸ್ ಎಲ್ಲ ಅಡ್ಡಾಡ್ತಾ ಇರ್ತವೆ. ಅಂಗಡಿಲಿ ಮಾತ್ರ ತಗೊಂಡಿದ್ದೀನಿ. ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮ ಮಾತ್ರ ನಿಂತಾರಂತೆ, ತೆರೆನೋವಿನ ಮಾತ್ರೆ. ಚೆನ್ನಾಗಿದೆ ಪ್ಲೇಸ್. ಜಾತ್ರೆ ಟೈಮಲ್ಲಿ ಬರ್ಬೇಕು ಗೈಸ್. ಇಲ್ಲಿ ಜಾತ್ರೆ ಟೈಮ್ನಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಜನವರಿಲಿ ಇಲ್ಲಿ ಜಾತ್ರೆ ಇದೆ, ಮಾರಿ ಹಬ್ಬ. ಅವಾಗ ಒಂದ್ಸರಿ ವಿಡಿಯೋ ಮಾಡ್ತೀನಿ. ತುಂಬಾ ಜನ ಬರ್ತಾರೆ. ನನ್ ಮಗ ಕಿತಾಪತಿ ಮಾಡ್ತದನಲ್ಲ, ಅದಕ್ಕೆ ಗೇಟ್ ಹಾಕ್ಬಿಟ್ಟಿದ್ದಾರೆ ನಮ್ಮಮ್ಮ. ಅಮ್ಮ ಗೇಟ್ ಹಾಕಿದ್ಯಾ? ಗೇಟ್ ಹಾಕಿದಿರ? ಮಗ ಬೆನ್ನತ್ತಿದ್ದ. ಓ, ಅದಕ್ಕೆ ಅಲ್ಲಿ ಮಠ ಬಂದು ಹೋಗಿದ್ದೆ. ಎಲ್ಲಿ ಮಠ? ಅಷ್ಟೇ ಮಠ. ನೀನ್ ಬಂದಿದ್ದೆ ತಗೊಂಡ್ ಮಾತ್ರ ತಗ. ಸಾಕು. ಅಣ್ಣ ಏನ್ ಮಾಡ್ತಿದ್ಯಾ?
ಪಲ್ಯ ಓದ್ತಿದ್ಯಾ? ಬುಕ್ ಓದ್ತಿದ್ಯಾ? ಶಿವಪುರಾಣ ಎಲ್ಲಿ? ಕೈ ಮುಗಿ ನೋಡೋಣ, ಕೈ ಮುಗಿ ದೇವ್ರೆ, ಕೈ ಮುಗಿ, ಕೈ ಮುಗಿ ದೇವ್ರಿಗೆ. ಎಲ್ಲಿ ಹೋಗ್ತಿದ್ಯಾ? ಹ್ಮ್. ನನ್ನ ಹೆಂಡತಿ ತುಂಬಾ ವೀಕ್ ಆಗಿಬಿಟ್ಟಿದ್ದಾಳೆ. ನೋಡು. ಅಯ್ಯಪ್ಪ, ದೇವ್ರ ಕೈ ಮುಗಿ ಅಂತ ಹೇಳಿದ ನಾನು ನಿನಗೆ. ದೇವ್ರ ಕೈ ಮುಗಿ. ಹಲೋ, ಕೈ ಮುಗಿ ಅಂದ್ರೆ ಓಡ್ತದ ನಿಂಗೆ. ಬಾಯ್ಲೆ ಇವ್ರ. ಓ, ತಗ ಬುಕ್ ತಗ. ಏನು ಏನು ಪುಸ್ತಕ ಓದ್ತೀಯ? ಮತ್ ಕುಂತು ಓದು ಒಂದ್ ಹತ್ರ. ಅಲ್ಲಿ ಕುತ್ಕೊಂಡ್ ಓದು. ಕೂತ್ಕ ಒಂದ್ ಹತ್ರ ಕುತ್ಕೊಂಡ್ ಓದು. ಓದಕ್ ಬರತ್ತಾ? ಅವನಿಗೂ ಸ್ವಲ್ಪ ಓದೋದ್ ಹೇಳ್ಕೊಡು ಅಮೂಲ್ಯ. ಚೆನ್ನಾಗ್ ಓದಪ್ಪ ಇವಾಗ್ಲೇ. ಬುಕ್ ಹುಷಾರು. ದೇವಸ್ಥಾನದಲ್ಲಿದ್ರೆ ಒಂಥರ ಖುಷಿ, ನೆಮ್ಮದಿ. ಬೆಳಗಿಂದ ಸಾಯಂಕಾಲ ತನಕ ಇರು ಅಂದ್ರೂ ಇರ್ತೀನಿ ನಾನು. ಆದ್ರೆ ಏನ್ ಮಾಡೋದು, ಕೆಲಸ ಎಲ್ಲ ಇರ್ತಾವಲ್ಲ. ಅದಕ್ಕೆ ಊರಿಗೆ ಹೋಗಿದ್ದೆ. ಬೆಳಿಗ್ಗೆ ಹೋಗಿದ್ದೆ. ಬೆಳಿಗ್ಗೆ ಹೋದನೆ ಸ್ವಲ್ಪ ಮನೆ ಕೆಲಸ ಮಾಡಿ, ಆಮೇಲೆ ಬೇರೆ ಕಡೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದೆ. ಮಧ್ಯಾಹ್ನ ಒಂದು 1 ಗಂಟೆಯಿಂದ 3-4 ಗಂಟೆ ತನಕ ಫುಲ್ ಜೋರ್ ಮಳೆ. ಊರಲ್ಲೂ ಕೂಡ ಇಲ್ಲೂ ಕೂಡ ಹೌದು. ಮಳೆ ಇತ್ತಲ್ಲ, ಅದಕ್ಕೆ ಮಧ್ಯಾಹ್ನ ಮನೆಗೆ ಇದ್ದೆ. ಸ್ನಾನ ಗಿನ ಮಾಡ್ಕೊಂಡು ಇಲ್ಲಿಗೆ 3:30 ಬಂದೆ. 3:30 ಬಂದು ಟೀಗೆ ಕುಡ್ದು ಆಮೇಲೆ ದೇವ್ರಿಗೆ ಸ್ವಲ್ಪ ಪೂಜೆ ಮಾಡಿ ಇವಾಗ ಊಟ ಮಾಡಿ ಕುತ್ಕೊಂಡಿದ್ದೀನಿ ನೋಡಿ. ಇದು 2ನೇ ದಿನದ ಬ್ಲಾಗ್ ವಿಡಿಯೋ ಗೈಸ್. ಇನ್ನು 3 ದಿನ ಇಲ್ಲೇ ಇರ್ಬೇಕು ದೇವಸ್ಥಾನದಲ್ಲಿ ನಾವು. ಅಂದ್ರೆ ಅಮೂಲ್ಯನೂ ಅಮ್ಮ, ನಾನೇನು ಹೋಗೋದು ಬರೋದು ಮಾಡ್ತಾ ಇರ್ತೀನಿ. ಅಮೂಲ್ಯನೂ ಅಮ್ಮ ಇನ್ನು 3 ದಿನ ಇಲ್ಲೇ ದೇವಸ್ಥಾನದಲ್ಲಿ ಇರ್ಬೇಕು. ಒಳ್ಳೇದಾದ್ರೆ ಸಾಕತ್ಲಾಗಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಲಾಸ್ಟಿಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.